ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಲಾಸ್ಟ್ ವೀಕು ನಾನು ಎಲ್ರಿಗೂ ಬಿಸ್ನೆಸ್ ಬಗ್ಗೆ ಹೇಗೆ ಸ್ಟಾರ್ಟ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ವಿಡಿಯೋಗಳನ್ನ ಹಾಕಿದ್ದೆ, ವಿತ್ ನನ್ನ ಜ್ಯುವೆಲರಿ ವಿಡಿಯೋಗಳ ಜೊತೆ. ಹೇಗಿದೆ ನನ್ನ ಕಲೆಕ್ಷನ್ ಅಂತ ಹೇಳಿ ಅಂತಲೂ ನಿಮ್ಮನ್ನೆಲ್ಲ ಕೇಳ್ಕೊಂಡಿದ್ದೆ. ಅದ್ರ ಜೊತೆ ಯಾರು ಸ್ಟಾರ್ಟ್ ಮಾಡಬೇಕು ಅನ್ನೋರಿದ್ದರೆ ಅವರು ಪ್ರೊಸೀಜರ್ನೂ ನಾನು ಒಂದು ಫುಲ್ಲು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಬೇಕಾದ್ರೆ ಅದೇ ವಿಡಿಯೋನ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸ್ಟಾರ್ಟ್ ಮಾಡೋರು ಈ ಕ್ಷಣದಲ್ಲೇ ನಿಮ್ಮದೊಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಹಾಗೆಯೇ ಒಂದೊಳ್ಳೆ ರೀತಿ ಎಲ್ಲ ಫ್ರೆಂಡ್ ಸರ್ಕಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋದಲ್ಲಿ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮದೇನಾದರೂ ಫೇಸ್ಬುಕ್ಕಲ್ಲಿ ಮಾರ್ಕೆಟ್ ಪ್ಲೇಸ್ ಅಂತ ಒಂದು ಜಾಗ ಇದೆ ನೋಡಿ. ಅದರಲ್ಲಿ ನೀವು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಹತ್ರ ಇರೋ ಮನೇಲಿರೋ ಮೆಟೀರಿಯಲ್ನ ಯಾವುದಾದ್ರೂ ಯೂಸ್ ಮಾಡದೇ ಇರೋದನ್ನು ಅಕಸ್ಮಾತಾಗಿ ಇಲ್ಲಪ್ಪ ನಾನು ತುಂಬ ವ್ಯಾಲ್ಯೂಯಬಲ್ ಕೊಟ್ಟು ತೊಗೊಂಡಿದ್ದೀನಿ, ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ, ಇದನ್ನು ಮನೇಲಿ ಯಾಕೆ ಇಟ್ಕೊಂಡು ವೇಸ್ಟ್ ಮಾಡೋದು, ಇವಾಗ ನಮ್ಮ ಮನೇಲಿ ಯಾರೂ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕೆಲವರೆಲ್ಲರೂ ಇವಾಗ ಮನೆ ಖಾಲಿ ಮಾಡೋದಾದರೆ, ಇಲ್ಲಾಂದರೆ ಬೇಡ ಅನ್ನೋದಾದರೆ, ಇನ್ಯಾರಿಗಾರು ಯೂಸ್ ಆಗಲಿ ಅನ್ನೋದಾಗ್ಲೂ ಕೆಲವರೆಲ್ಲ OLXಲ್ಲಿ ಮತ್ತು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲೆಲ್ಲನೂ ಅದನ್ನು ಸೇಲ್ಗೆ ಅಂತ ಹಾಕ್ತಾರೆ, ರೀಸೇಲ್ಗೆ ಅಂತಲೇ ಹಾಕ್ಬೋದು. ಇದು ಒಂದು ಒಳ್ಳೆ ಪ್ರೊಸೀಜರ್ ಅಂತ ಹೇಳ್ತೀನಿ. ಯಾರು ಇದನ್ನು ನೋಡಿ, ಇದು ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರಲಿಲ್ಲ. ಇದು ಒಂದು ಸೂಪರಾಗಿರೋದು ಟಿಪ್ಸು ಅಂತಲೇ ಹೇಳ್ಬೋದು ಬಿಸ್ನೆಸ್ ಮಾಡೋರಿಗೆ. ನೀವು ಹಾಗೆ ಹುಡುಕಿದ್ರೆ ನಿಮಗೆ ಜನ ಸಿಗೋದು ತುಂಬಾ ಕಷ್ಟ. ನೀವು ಈ ಮಾರ್ಕೆಟ್ ಪ್ಲೇಸಲ್ಲಿ ಹುಡುಕಿ ಮತ್ತು ಫೇಸ್ಬುಕ್ಕಲ್ಲಿ ನಿಮಗೆ ತುಂಬ ಒಳ್ಳೊಳ್ಳೆ ಗ್ರೂಪ್ಗಳಿದೆ. ಬಟ್ ನೀವು ಅದರಲ್ಲಿ ಎಲ್ಲರೂ ಲೇಡೀಸೇ ಆಗಿರೋದ್ರಿಂದ ಲೇಡೀಸೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳೋರು ನೀವು ಲೇಡೀಸ್ ಗ್ರೂಪ್ಗಳಲ್ಲೇ ಇರುತ್ತೆ. ಎಲ್ಲ ವುಮೆನ್ಸು ಮತ್ತು ಲೇಡೀಸು ಯಾರು ಸ್ವಉದ್ಯೋಗಿ ಮತ್ತು ನನ್ನ ಉದ್ಯೋಗನ ಬೆಳೆಸಿ, ಇಲ್ಲ ಅಂದರೆ ಸ್ವಉದ್ಯೋಗ, ಆ ಥರ ಎಲ್ಲ ಗ್ರೂಪ್ಗಳೆಲ್ಲ ಇರುತ್ತೆ. ನೀವು ಆ ಗ್ರೂಪ್ಗಳಲ್ಲೂ ಬೇಕಾದ್ರೆ ಜಾಯಿನ್ ಆಗಿ ನಿಮ್ಮ ಈ ಬಿಸ್ನೆಸ್ನ ನೀವು ಅಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೋದು. ಮತ್ತು ಮಾರ್ಕೆಟ್ ಪ್ಲೇಸಲ್ಲಂತೂ ಹಾಕಿದ್ರೆ ನಿಮಗೆ ಖಂಡಿತನೇ ಜನನೂ ಸಿಗ್ತಾರೆ. ಯಾಕಂದರೆ ಯೂಶ್ವಲಿ ನಾನು ಅದೇ ಕೆಲಸ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ನಾನು ಅದನ್ನು ಬಿಟ್ಟಿದ್ದೀನಿ. ಯಾಕಂದರೆ ನನ್ನ ಫೇಸ್ಬುಕ್ ಪೇಜು ಮಾಮೂಲಿ ಅದು ಪ್ರೊಫೆಷ್ನಲ್ ಆಗಿರೋದ್ರಿಂದ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ತೋರಿಸ್ತಾ ಇದೆ. ಅದಾದಮೇಲೆ ನನಗೆ ಮಾರ್ಕೆಟ್ ಪ್ಲೇಸು ಓಪನ್ ಆಗ್ತಾಯಿಲ್ಲ, ಮಾರ್ಕೆಟ್ ಪ್ಲೇಸು ಬರ್ತಾಯಿಲ್ಲ. ಡೈರೆಕ್ಟು ನಾನು ಯಾವ ಗ್ರೂಪಿಗೆ ಜಾಯಿನ್ ಆಗಿರ್ತೀನೋ ಆ ಗ್ರೂಪಲ್ಲೇ ನಾನು ನನ್ನ ಏನು ಜ್ಯುವೆಲರಿಗಳಿದೆಯಲ್ಲ ಅದನ್ನೆಲ್ಲ ಸೇಲ್ ಮಾಡೋ ಥರ ನನಗೆ ಆಪ್ಷನ್ ಇದೆ. ಸೊ ಅದಕ್ಕೆ ನಾನು ಯಾರು ಹೊಸದಾಗಿ ಇದನ್ನು ಮಾಡ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ನನ್ನ ಒಂದು ಸಜೆಷನ್ ಏನು ಅಂದರೆ, ನೀವು ಫೇಸ್ಬುಕ್ಕಿಗೆ ಹೋಗಿ ಅಲ್ಲಿ ನಿಮಗೆ ಮೇಲ್ಗಡೆ ಆಪ್ಷನ್ಸ್ಗಳಿರುತ್ತೆ. ಆ ಆಪ್ಷನ್ನಲ್ಲಿ ಫಸ್ಟು ಫುಲ್ಲು ನ್ಯೂಸ್ ಫೀಡ್ ಅಂತ ಅಂದರೆ ನಮ್ಮದು ಏನಿರುತ್ತೋ ಡೈಲಿ ನಮ್ಮದು ನಾವೇನೇನು ಲೈಕ್ ಮಾಡಿರ್ತೀವೋ ನಮ್ಮ ಪೇಜ್ ಬರುತ್ತೆ. ಆ ಪೇಜ್ ಆದಮೇಲೆ ಪಕ್ಕದಲ್ಲಿ ವಿಡಿಯೋ ಆಪ್ಷನ್ ಅಂತ ಇರುತ್ತೆ, ಅದರ ಪಕ್ಕದಲ್ಲಿ ಫ್ರೆಂಡ್ಸ್ ಅಂತ ಇರುತ್ತೆ, ಅದರ ಪಕ್ಕದಲ್ಲಿ ನೆಕ್ಸ್ಟಲ್ಲಿ ಮಾರ್ಕೆಟ್ ಪ್ಲೇಸ್ ಅಂತ ಇರುತ್ತೆ. ನೀವು ಆ ಮಾರ್ಕೆಟ್ ಪ್ಲೇಸಲ್ಲಿ ಹೋಗಿ ಒಂದು 10 ಫೋಟೋಗಳನ್ನ ಹಾಕ್ಬೋದು. 10 ಫೋಟೋಗಳನ್ನ ಹಾಕಿದ್ರೆ ಅದಾದಮೇಲೆ ಕೆಳಗಡೆ ಪ್ರೈಸಿಂಗ್ ಕೇಳುತ್ತೆ, ಟೈಟಲ್ ಕೇಳುತ್ತೆ, ಅದೇನೇನು ಸ್ಟೆಪ್ ವೈಸ್ ಏನೇನು ಕೇಳುತ್ತೋ ಅದನ್ನೆಲ್ಲ ಹಾಕ್ಕೊಂಡು ಹೋದರೆ ನೀವು ಆಮೇಲೆ ಆಟೋಮೆಟಿಕ್ಕಾಗಿ ನೀವು ಇದೆಲ್ಲನೂ ಜ್ಯುವೆಲರಿಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದಾಗುತ್ತೆ. ಅಪ್ಲೋಡ್ ಮಾಡಿ ನೀವಲ್ಲಿ ಗ್ರೂಪ್ಗಳಿರುತ್ತೆ, ಒಂದಷ್ಟು ಗ್ರೂಪ್ಗಳಿರುತ್ತೆ. ಆ ಗ್ರೂಪ್ಗಳನ್ನೆಲ್ಲ ನೀವೇನಾದ್ರು ಜಾಯಿನ್ ಆಗಿದರೆ ಆ ಗ್ರೂಪ್ ಜಾಯಿನ್ ಆದಮೇಲೆ ಆ ಗ್ರೂಪ್ಗಳಿಗೆಲ್ಲ ನಿಮ್ಮ ಪೋಸ್ಟ್ಗಳೇನಾಗುತ್ತೆ ಜನಗಳಿಗೆ ತಲುಪುತ್ತೆ. ಜನಗಳಿಗೆ ತಲುಪಿರೋದ್ರಿಂದ ಮತ್ತು ನೀವೇನು ಮಾಡ್ಬೋದು, ವಾಟ್ಸಪ್ಪಲ್ಲಿ ನಿಮ್ಮದು ಕ್ರಿಯೇಟ್ ಮಾಡ್ಕೊಳ್ಬೋದು ಗ್ರೂಪ್ನ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು. ಈ ಥರ ಯಾರು ಫೇಸ್ಬುಕ್ಕಿಂದ ಬರ್ತಾರಲ್ಲ ಅವ್ರನ್ನೂ ಎಲ್ಲ ನಿಮ್ಮ ಗ್ರೂಪಿಗೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಗ್ರೂಪ್ ಲಿಂಕ್ನ ಒಂದು ಕ್ರಿಯೇಟ್ ಮಾಡಿ ನೀವು ಆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ರೆ ಖಂಡಿತ ನಿಮ್ಗೆ ಹೇಳ್ತೀನಲ್ಲ ಒಳ್ಳೆಯದೇ ಬಿಸ್ನೆಸ್ ಆಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ಸಲ ಜಾಯಿನ್ ಆಗಿ ನೋಡಿ ಬೇಕಾದ್ರೆ ಅದನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಬಿಸ್ನೆಸ್ಸು ಗ್ರೋ ಆಗುತ್ತೆ. ಮತ್ತು ನಿಮಗೆ ಗ್ರೂಪಲ್ಲಿ ತುಂಬ ಜನನೂ ಸಿಗ್ತಾರೆ ಅಂತ ಹೇಳ್ಬೋದು. ಇದೇ ರೀತಿಯೇ ನಾನು ಲಾಸ್ಟ್ ಕರೋನಾಗೆ ಮುಂಚೆನೂ ಇದೇ ಥರ ಕ್ರಿಯೇಟ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಈಗ ನಂದದು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಬಂದುಬಿಟ್ಟಿದೆ. ಸೊ ನನಗೆ ಅದಕ್ಕೇ ಗ್ರೂಪ್ಗಳಲ್ಲಿ ಜಾಯಿನ್ ಆಗಿದ್ದೀನಿ. ಎಲ್ಲ ಲೇಡೀಸ್ ಗ್ರೂಪು, ವುಮೆನ್ಸ್ ಎಂಪೋರಿಯಂ ಗ್ರೂಪ್ಗಳು ಅಂಥ ಗ್ರೂಪ್ಗಳಲ್ಲಿ ಜಾಯಿನ್ ಆಗಿದ್ದೀನಿ. ನಾನು ಏನೇ ಪೋಸ್ಟು ನನ್ನ ಪೇಜಲ್ಲಿ ಹಾಕಿದ್ರೂ ಅದನ್ನೆಲ್ಲನೂ ಆ ಗ್ರೂಪ್ಗಳಿಗೂ ಲಿಂಕ್ ಆಗಿ ಹೋಗೋ ಥರ ಮಾಡಿದ್ದೀನಿ. ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಲೈಕ್ ಮಾಡಿ ಯಾರಾದ್ರು ಬೇಕಾದವರು ತೊಗೊಳ್ಳೋದಕ್ಕೂ ಇಷ್ಟಪಟ್ಟು ನನಗೂ ಕಮೆಂಟ್ಸು ಮತ್ತು ಪ್ರೈಸಿಂಗು ಎಲ್ಲ ಕೇಳ್ತಾರೆ. ಸೊ ಆ ಥರ ನೀವು ಬೇಕಾದ್ರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನೋಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಇದೊಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ತೀನಿ. ನೀವು ಬೇಗ ಎಲ್ಲ ನಿಮ್ಮ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ಹಾಕಿ. ಇದೇ ರೀತಿ ನಿಮ್ಮ ಹತ್ರ ಯಾವುದೇ ಒಂದು ಬೇಡವಾಗಿದ್ದು, ಇಲ್ಲ ಪರವಾಗಿಲ್ಲಪ್ಪ ಇನ್ನೊಬ್ರಿಗೆ ಯೂಸ್ ಆಗಲಿ, ನಾನು ಇಷ್ಟು ಕೊಟ್ಟು ತೊಗೊಂಡಿದ್ದೀನಿ ಇನ್ನೊಬ್ರಿಗೆ ಯೂಸ್ ಆಗಲಿ ಅಂತ ಏನಾದ್ರು ನೀವು ಅಪ್ಲೋಡ್ ಮಾಡಬೇಕು ಅಂತಂದರೆ ನೀವು ಖಂಡಿತ ಹೇಳ್ತೀನಿ ಮಾರ್ಕೆಟ್ ಪ್ಲೇಸು ತುಂಬಾ ಒಳ್ಳೆಯದು.
OLXಲ್ಲಿ ಕೆಲವರೆಲ್ಲ ಮೋಸ ಮಾಡೋರು ಇರ್ತಾರೆ. ಅದರಲ್ಲಿ ಆಲ್ಮೋಸ್ಟ್ ನಾನು ಕಂಡಂಗೆ ಎಲ್ಲರೂ ಬರೀ ಡೀಲರ್ಗಳೇ ಇರ್ತಾರೆ. ತೊಗೊಳ್ಳೋರು ಬರೀ ಕಮೆಂಟ್ ಮಾಡ್ತಾರೆ, ಏನಂದರೆ ಎಷ್ಟು ಏನು ಅಂತ ಕೇಳ್ತಾರೆ, ಮತ್ತು ಯಾರೂ ರಿಟರ್ನ್ ಆಗೋದಿಲ್ಲ. ಅದರಲ್ಲಿ ನಿಮಗೆ ಜೆನ್ಯೂನ್ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ. OLXಲ್ಲಿ ನೀವು ಬೇಕಾದ್ರೆ ಮಾರ್ಕೆಟ್ ಪ್ಲೇಸಲ್ಲಿ ಮತ್ತು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸು ತುಂಬಾ ಚೆನ್ನಾಗಿದೆ. ನಿಮ್ಮ ಬಿಸ್ನೆಸ್ನ ಆರಾಮಾಗಿ ಇಂಪ್ರೂವ್ ಮಾಡ್ಕೊಳ್ಬೋದು. ನಿಮ್ಗೆ ಒಳ್ಳೊಳ್ಳೆ ಬೇರೆ ಕಡೆಯಿಂದ ಯಾರು ಪಾಪ ಮನೇಲಿ ಕುತ್ಕೊಂಡು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ, ಅಂಥವರೆಲ್ಲ ನಿಮ್ಮ ಗ್ರೂಪಿಗೆ ಜಾಯಿನ್ ಆಗ್ತಾರೆ. ಸೊ ನೀವು ಬೇಕಾದ್ರೆ ನನ್ನ ಗ್ರೂಪಿಗೆ ಜಾಯಿನ್ ಆಗಿ ನಿಮಗೆಲ್ಲ ರೀತಿ ಅಪ್ಡೇಟ್ ಸಿಗುತ್ತೆ. ಆವಾಗ ನೀವು ಅವ್ರಿಗೆ ಹೇಳೋದಕ್ಕೆ ನಿಮಗೂ ತುಂಬಾ ಸುಲಭ ಆಗುತ್ತೆ. ನಾನು ಹೇಳ್ದಂಗೆ ಇದು ಯಾವುದು ನೀವೇನು ಮನೆಗೆ ತರಿಸ್ಕೊಂಡು ಇಟ್ಕೊಳ್ಬೇಕು ಅಂತ ಅವಶ್ಯಕತೆ ಇರಲ್ಲ. ಜಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ಹೋದರೆ ನಿಮಗೆ ಅದರಿಂದನೇ ಆಟೋಮೆಟಿಕ್ಕಾಗಿ ಒಳ್ಳೆ ಬಿಸ್ನೆಸ್ ಆಗುತ್ತೆ. ದಿನಕ್ಕೆ ಒಂದು 500 to 1000 ರೂಪೀಸ್ ನೀವು ಆರಾಮಾಗಿ ಅರ್ನ್ ಮಾಡ್ಬೋದು. ಯಾಕಂದರೆ ಇದನ್ನೆಲ್ಲ ಡೈರೆಕ್ಟ್ ನೀವು ಇನ್ನೊಂದೇನು ಅಂತಂದರೆ, ಯಾರೇ ಆಗಲಿ ಆರ್ಡ್ರ್ ಬಂದಿದೆಯಾ, ಇದು ಅವೈಲಬಿಲಿಟಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಓಕೆ ಅವ್ರು ಪೇಮೆಂಟ್ ಮಾಡಿದಾರಾ, ಅವ್ರ ಅಡ್ರೆಸ್ ತೊಗೊಳ್ಳಿ, ಅವ್ರ ಪ್ಲೇಸ್ಗೆ ಡೈರೆಕ್ಟಾಗಿ ನೀವು ಕಳಿಸ್ಬೋದು. ನಿಮ್ಮ ಹತ್ರಕ್ಕೂ ತರಿಸ್ಕೊಂಡು ನೀವು ನಿಮ್ಮ ಹತ್ರ ಇಟ್ಕೊಂಡು ಆಮೇಲೆ ನೀವು ಮತ್ತೆ ಕೊರಿಯರ್ ಮಾಡೋಂಗಿಲ್ಲ. ಆ ಥರ ಡಬಲ್ ಕೊರಿಯರ್ ಮಾಡೋಕ್ಕೆ ಹೋದರೆ ಡಬಲ್ ಕೊರಿಯರ್ ಚಾರ್ಜಸ್ ಆಗೋಗ್ಬಿಡುತ್ತೆ. ಆ ಥರನೂ ಏನೂ ಮಾಡೋ ಹಾಗಿಲ್ಲ. ಅದ್ರ ಬದಲಿಗೆ ನಾನು ಹೇಳಿದ ಪ್ರೊಸೀಜರ್ ಪ್ರಕಾರ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಬಿಸ್ನೆಸ್ ಗ್ರೋ ಆಗುತ್ತೆ. ಈ ಬಿಸ್ನೆಸ್ಸೇ ಅಂತಲ್ಲ, ಯಾರು ಮನೇಲಿ ಬೇರೆ ಯಾವುದೇ ರೀತಿ ಫುಡ್ ಬಿಸ್ನೆಸ್ ಆಗಲಿ ಯಾವುದೇ ರೀತಿ ಬಿಸ್ನೆಸ್ ಮಾಡ್ತಾಯಿದ್ರೆ ಅವರೆಲ್ರಿಗೂ ಒಂದು ಯೂಸ್ ಆಗುತ್ತೆ. ಇದನ್ನು ಫಾಲೋ ಮಾಡ್ಕೊಳ್ಳಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನಾಗಲಿ ನನ್ನ ಚಾನಲ್ನಾಗಲಿ ನೋಡ್ತಾ ಇದ್ದೀರೋ, ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡೋರಿಗೆ ನಾನು ಹೇಳೋದಾಗಲಿ ಕೇಳೋದಾಗಲಿ ಒಂದೇ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ದಯವಿಟ್ಟು ವಿಡಿಯೋ ನೋಡುವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರು ಬ್ಯಾಂಗಲ್ ಸ್ಟೋರು ಯಾವುದೇ ರೀತಿ ಕೆಲಸ ಮಾಡ್ತಾ ಇರೋರು, ಇಲ್ಲ ಇವ್ರಿಗೇನಾದ್ರು ಬೇಕಾಗುತ್ತಪ್ಪ ಇಂಥದ್ದು ಅಂತ ಯಾರಿಗಾರು ಮೈಂಡಿಗೆ ಬಂದರೆ ಅಂಥವ್ರಿಗೆ ನನ್ನ ವಿಡಿಯೋನಾಗಲಿ ನನ್ನ ಚಾನಲ್ನ ಡೀಟೇಲ್ಸ್ನಾಗಲಿ ಫಾರ್ವರ್ಡ್ ಮಾಡಿ. ನನಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನಿಮಗೂ ಒಂದು ಒಳ್ಳೆ ಅಕಸ್ಮಾತ್ ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದರೆ ನಿಮಗೂ ಒಂದು ಒಳ್ಳೆ ಗ್ರೂಪ್ ಸಿಕ್ದಂಗೆ ಆಗುತ್ತೆ. ನಿಮಗೂ ಒಂದು ಫ್ಯಾಮಿಲಿ ಗ್ರೂಪ್ ಸಿಕ್ದಂಗೆ ಆಗುತ್ತೆ. ಅವರೆಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.